ಕಾಂಗ್ರೆಸ್ನಲ್ಲಿ ಸಮುದಾಯವಾರು ಡಿಸಿಎಂ ವಿಚಾರದಲ್ಲಿ ಅಶೋಕ್ ಸಿಡಿಮಿಡಿಗೊಂಡಿದ್ದಾರೆ. ಇವ್ರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಬಣ, ಡಿ ಕೆ ಶಿವಕುಮಾರ್ ಬಣ ಅಂತ ಕಾಂಗ್ರೆಸ್ನಲ್ಲಿ ಈಗಾಗಲೇ ಇದೆ. ಅದ್ರ ಜೊತೆಗೆ ಇವರಿಬ್ರು ಡಿವೈಡ್ ಆಗಿ ತುಂಬಾ ಮುಂದೆ ಸಾಗಿ ಹೋಗ್ಬಿಟ್ಟಿದ್ದಾರೆ. ಜಗಳದ ಹಾದಿ ಇದಾಗಲೇ ಹಿಡಿದಾಗಿದೆ. ಡಿ ಕೆ ಶಿಗೆ ಕಂಟಕ ಇದ್ರೆ ಅದು ಸಿದ್ದರಾಮಯ್ಯನವರಿಂದ ಮಾತ್ರ ಅಂತ ಈಗ ಅಶೋಕ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಮುದಾಯವಾರು ಡಿಸಿಎಂ ಬೇಡಿಕೆ ವಿಚಾರದಲ್ಲಿ ಅಶೋಕ್ ಇಂಥದ್ದೊಂದು ಹೇಳಿಕೆಯನ್ನ ಉಡುಪಿಯಲ್ಲಿ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದ್ದೊಂದು ಹೇಳ್ತಾ ಕೊನೆಯದಾಗಿ ಒಂದೊಂದು ಮಾತನ್ನ ಹೇಳ್ತಾರೆ ಅವರು. ಡಿ ಕೆ ಶಿಗೆ ಕಂಟಕ ಇದ್ರೆ ಅದು ಸಿದ್ದರಾಮಯ್ಯನವರಿಂದ ಮಾತ್ರ ಅಂತ. ಬಣನೆ ಬೇರೆ ಇದಾಗಲೇ ಡಿವೈಡ್ ಆಗ್ಬಿಟ್ಟಿದೆ. ಅವೆರಡೂ ಕೂಡ ಅವಾಗ ಜಗಳದ ಹಾದಿ ಹಿಡಿದವರು. ಈಗ ಸಿದ್ದರಾಮಯ್ಯನವರ ಚಿತಾವಣೆ ಇಲ್ಲದೆ 3 DCMಗಳನ್ನು ಪ್ರಯೋಗ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವ್ರು ಹೇಳ್ಕೊಟ್ಟೆ ಮಾಡಿಸ್ತಾ ಇರೋದು. ಡಿ ಕೆ ಶಿವಕುಮಾರ್ ಕಟ್ಟಿ ಹಾಕಿ ನಿನ್ನೆನೂ ಕೂಡ ಸಭೆ ಮಾಡಿದ್ದಾರೆ. ದಲಿತರೆಲ್ಲ ಸೇರಿ ಒಂದು ಸಭೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಡಿ ಕೆ ಶಿವಕುಮಾರ್ನ ಕಟ್ಟಿ ಹಾಕೋದು ಹೆಂಗೆ? ನಾಳೆ ಏನಾದರೂ ಡಿ ಕೆ ಶಿವಕುಮಾರ್ಗೆ ಏನಾದರೂ ಕೇಸಲ್ಲಿ ಯಾವುದರಲ್ಲಿ ಹಿನ್ನಡೆ ಆದರೆ ಅದಕ್ಕೆ ಕಾಂಗ್ರೆಸ್ ಅವರೇ ನೇರ ಕಾರಣ. ಅವ್ರು ಏನೇನು ಚಿತಾವಣೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಎಲ್ಲೆಲ್ಲಿ ಚಿತಾವಣೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಚಿತಾವಣೆ ಅಂತೂ ಮಾಡ್ತಾರೆ. ಬಿಜೆಪಿ ಚಿತಾವಣೆ ಅಲ್ಲ, ಪ್ರಶ್ನೆನೇ ಇಲ್ಲಲ್ಲ. ಈಗ ಯಾರಿಗೂ ಉಪಯೋಗ ಆಗ್ತೈತೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ತೊಂದರೆ ಆದರೆ ಯಾರಿಗೂ ಉಪಯೋಗ ಅದು? ಡೈರೆಕ್ಟಾಗಿ ಸಿದ್ದರಾಮಯ್ಯನವ್ರಿಗೆ ಉಪಯೋಗ ಅದು. ಮಾತು ಪ್ರಕಾರ ಏನಿದೆ, 2.5 ವರ್ಷ ಆಗಿರೋದು ಜಗಜ್ಜಾಹಿರ. ಹೌದು. ಅಸೆಂಬ್ಲಿಯಲ್ಲಿ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್. ನಾನು ಕೇಳಿದ್ನಲ್ಲ ಅಸೆಂಬ್ಲಿಯಲ್ಲಿ, ನಾನೇನು ಹೇಳಿದೆ ಡಿ ಕೆ ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಹೇಳಿದ್ರು ನಾನೇ 5 ಬಡ್ಜೆಟನ್ನು ಮಂಡಿಸ್ತೀನಿ ಅಂದರು. ನಮ್ಮ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಕೇಳಿದೆ ಏನಪ್ಪ ಅಂತ. ಅವ್ರು ಎದ್ದು ನಿಂತ್ಕೊಂಡು ಹೇಳಿದ್ರು ಕಾಂಗ್ರೆಸ್ ಪಾರ್ಟಿಯವರು ಮಂಡಿಸ್ತಾರೆ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ ಅದಕ್ಕೆ. ಈ ಜತೀಂದ್ರ ಅವ್ರು ಹೇಳ್ತಾರೆ 5 ವರ್ಷ ಇರಬೇಕು ಅಂತ. ಅಲ್ಲಿ ಮಂಡ್ಯದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆಮೇಲೆ ಸ್ವಾಮೀಜಿ ಒಬ್ಬರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಶತಸಿದ್ಧ ಅಂತ ಸ್ವಾಮೀಜಿಯವರು ಹೇಳಿದ್ರು. ಇವೆಲ್ಲ ಅರ್ಥ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಕಂಟಕ ಇದ್ದರೆ ಅದು ಕಾಂಗ್ರೆಸ್